मई हमारा अम्मा सवेरे जाते 5 बजे जाते पानी लेके आते हैं। इधर नीचे से खमन नगर बोल के नीचे से जाता है पानी, वो बिंगी में लेके आता है। वो बिंगी से उठा ले के आते हैं, उसको जमा के पानी गिनी रख ले के पीने को रख ले के। पानी का टाइम नहीं है, टेबल नहीं है इधर। एक बार छोड़ा तो छोड़ा, नहीं तो नहीं। पीने पानी के लिए पीने पानी का नहीं मिलता था इधर, उधर से जाके लेके आते हैं। अब पीने पानी नहीं तो हवा नहीं तो जीने होता क्या आदमी? तुम्हें बोलो, मेन आदमी पूछता सो क्या पानी खाना, तीन ही पूछता सो हवा, तीन ही पूछता सो वो सुख नहीं तो आदमी कहाँ से जीता सो? ನನ್ನ ಹೆಸರು ಮೊಹಮ್ಮದ್ ಅಲಿ ಅಂತ. ನನ್ನ ತಂದೆ ಹೆಸರು ಅಲಿ ಹಸನ್ ಅಂತ. ಇವಾಗ ಇಲ್ಲ, ಬರೀ ನಮ್ಮ ತಾಯಿ ಇರೋದು. ನಾವು 4 ಜನ ಇರೋದು ನಮ್ಮ ಮನೆಯಲ್ಲಿ. 4 ಜನದಲ್ಲಿ ಇಬ್ರಿಗೆ ಮದುವೆ ಆಗಿದೆ, ಇಬ್ಬರು ಇದ್ದಾರೆ ತಂಗಿದಿರು. ಅವ್ರಿಗೆ ಮದುವೆ ಮಾಡಬೇಕು. ತಂಗಿ ಕೆಲ್ಸಕ್ಕೆ ಹೋಗ್ತಾಳೆ, ನಮ್ಮ ತಾಯಿ ಮನೆ ಕೆಲ್ಸಕ್ಕೆ ಹೋಗ್ತಾರೆ. ನಾನು ವ್ಯಾಪಾರಕ್ಕೆ ಹೋಗ್ತೀನಿ, ಪ್ಲಾಸ್ಟಿಕ್ಕು ಸಾಮಾನು ಅದೆಲ್ಲ ತೊಗೊತೀನಿ. ಸ್ಕ್ರಾಪ್ದು ನಂದು ವ್ಯಾಪಾರ. ನಾನು ಬೀದಿಗೆ ಹೋಗೋದು, ಬೀದಿ ತುರ್ಕೊಂಡು ನಾನು ವ್ಯಾಪಾರ ಮಾಡೋದು. ನಾನು ಶಾಲೆಗೆ ಹೋಗ್ತಿದ್ದೆ. ಆ ಶಾಲೆ ಹೆಸರು ಕನ್ನಡ ಪ್ರಾಥಮಿಕ ಶಾಲೆ ಅಂತ. ಅದು ಇವತ್ತಿಗೂ ಇದೆ. ಅವ್ರ ಹೆಸರು ಪದ್ಮಾ ಮಿಸ್ ಅಂತ. ನನಗೆ ಹೇಳಿದ್ರು, ತುಂಬ ಓದಿಸಿದ್ರು ಅವರು. ನಾನು ಓದಿಲ್ಲ, ತುಂಬ ಕಷ್ಟದಲ್ಲಿದ್ದೆ ನಾನು. ಯೋಚನೆ ಮಾಡಿದೆ ನಮ್ಮ ತಾಯಿ ಒಬ್ಬರೇ ದುಡಿಬೇಕಾ, ನಾವೆಲ್ಲ ತಿನ್ನಬೇಕಾ, ಅದಾಗಲ್ಲ ಅಂತ ನನ್ನ ಮನಸ್ಸಿಂದಾನೇ ನಾನು ಶಾಲೆ ಬಿಟ್ಬಿಟ್ಟೆ. 2ನೇ ಕ್ಲಾಸ್ವರೆಗೂ ನಾನು ಬಿಟ್ಬಿಟ್ಟೆ. ಆ ವ್ಯಾಪಾರದಲ್ಲಿ ಒಂದು ದಿವಸ ದುಡಿದ್ರೆ ಒಂದು ದಿವಸ ಇರಲ್ಲ, ಒಂದು ದಿವಸ ದುಡಿದ್ರೆ ಒಂದು ದಿವಸ ಇರಲ್ಲ. ತಿನ್ನೋಕ್ಕೆ ಅನ್ನ ಇರಲಿಲ್ಲ, ಕುಡಿಯೋಕ್ಕೆ ನೀರು ಇರಲಿಲ್ಲ. ಆ ಬಟ್ಲಲ್ಲಿ ನೀರು ಇಟ್ಕೊಂಡು ಕುಡಿತಾಯಿದ್ರು. ಅನ್ನ ಮಾಡೋಕ್ಕೆ ತಪ್ಪಲೇ ಇರಲಿಲ್ಲ ನಮ್ಮ ಹತ್ರ. ಹೋಗಿ ಬೇರೆಯವ್ರ ಮನೆ ಹತ್ರ ಅನ್ನ ತೊಗೊಂಡು ನಮ್ಮ ತಾಯಿ ತಿನ್ನಿಸ್ತಾಯಿದ್ರು. ಆ ತಾಯಿ ಎಷ್ಟು ಕಷ್ಟ ಬೀಳಿಲ್ಬೇಕು, ಅದು ನಮ್ಮ ಕಣ್ಣಿಂದ ನೋಡಬೇಕು, ಅವ್ರಿಗೂ ಗೊತ್ತಾಗುತ್ತೆ. ಅದು ನೋಡಿದ್ರೆ ಇವತ್ತಿಗೂ ಯೋಚನೆ ಮಾಡಿದ್ರೆ ಬೇಜಾರಾಗ್ಬಿಡ್ತದೆ ನಮಗೆ. ಇದೇ ಮನೇಲಿ ಹಿಂಗೆ ಇದ್ದೀವಿ. ಬಾಡಿಗೆ ಅಂದರೆ 3,000 ಅಂತ ದುಡಿದ್ರೂ ಬಾಡಿಗೆಗೆ ಹೊಂಟೋಗ್ಬಿಡ್ತದೆ. ಊಟಕ್ಕಿಲ್ಲದ್ರೆ ನಾಷ್ಟಕ್ಕೆ ಇರಲ್ಲ. ನಾಷ್ಟಕ್ಕೂ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಒಂದೊಂದು ಬಟ್ಟೆನೂ ನೋಡಿ ಅರ್ಧ ಬಟ್ಟೆ ಹಾಕ್ಕೊಂಡು ನಾವು ತಿರುಗ್ತಾ ಇರ್ತಿದ್ದೀವಿ. ಇವತ್ತು ಈ ಬಟ್ಟೆ ನೋಡಿದ್ರೆ ನಮಗೆ ಅಳು ಬರ್ತದೆ. ಇವತ್ತಿಗೂ ಅಂಥ ಪರಿಸ್ಥಿತಿ ನಮ್ಮದಿದೆ. ಆ ಪರಿಸ್ಥಿತಿಯಿಂದ ಇವತ್ತಿಗೆ ಪರವಾಗಿಲ್ಲ. ಇವತ್ತು ದೇವರು ನಮ್ಗೆ ಕೊಟ್ಟಿದ್ದಾನಂತ ನಾವು ಈ ಬಟ್ಟೆ ಹಾಕಿದ್ದೀವಿ. ಇವಾಗ ನಾವು ಅಂದರೆ ನಮ್ಮದು ಸ್ಕ್ರಾಪ್ ವ್ಯಾಪಾರ ಮಾಡ್ತಾಯಿದ್ದೀವಿ ನಾವು. ಈ ಬಟ್ಟೆಯಿಂದನೇ ಜನ ನೋಡ್ಬಿಟ್ಟು ಸ್ಕ್ರಾಪ್ ಕೊಡ್ತಾರ ಅಂತ. ಈ ಬಟ್ಟೆಗೆ ಕಾಸ್ಟ್ಲಿ ಇದೆ ಅಂತೆ ಬಟ್ಟೆ, ಇದು ಎಲ್ಲರೂ ಹೇಳ್ತಾರೆ. ನಾವು ಅದು ಕಾಸ್ಟ್ಲಿ ಅಂತ ಇಲ್ಲ. ಏನಂದರೆ ಮನುಷ್ಯನಿಗೆ ಬಟ್ಟೆ ಮುಖ್ಯ ಅಂತಾರೆ, ಊಟ ಮುಖ್ಯ ಅಂತಾರೆ, ನೀರು ಮುಖ್ಯ ಅಂತಾರೆ. ಆ ಮುಖ್ಯ ಇದ್ದರೆ ತಾನೇ ಮನುಷ್ಯ ಅನ್ನೋದು. ಇಲ್ಲಾಂದರೆ ಅವ್ನಿಗೆ ಏನು ಹೇಳ್ತಾರೆ ಗೊತ್ತಾ ಜನ? ಕಸ ನಿಮ್ಮ ಸೈಡಲ್ಲಿ ಹೋಗು ಅಂತಾರೆ. ದೊಡ್ಡವ್ರು ನೋಡಿದ್ರೆ ಕಸ ಆದವರು ಕಸಗೆ ಇದ್ಬೇಡಿ ಅಂತ ಗೇಟ್ ಹತ್ರ ನಿಲ್ಲಿಸ್ತಾರೆ. ನೋಡೋಕ್ಕೆ ವಾಸನೆ ಅಂತಾರೆ. ಅಂಥ ಜನ ಅದರಲ್ಲ ನಾವು ವ್ಯಾಪಾರ ಮಾಡ್ಕೊಂಡಿರ್ತೀವಿ. ಬೈಸ್ಕೊಂಡು ಅದು ಮಾಡಿಸ್ಕೊಂಡು ಇಲ್ಲ ಹೋಗೋ ಅಂತಾರೆ. ನಮಗೂ ಆಸೆ ಇದೆ, ಆಕಾಂಕ್ಷೆ ಇದೆ, ಎಲ್ಲ ನೋಡಬೇಕು. ಈ ಗಂಗೋನಹಳ್ಳಿಯಲ್ಲಿ ಬದುಕಬೇಕಂದ್ರೆ ಏನನ್ನೊಂದು ಇರಬೇಕು. ಇಲ್ಲಾಂದರೆ ಹಣ ಇರಬೇಕು, ಇಲ್ಲಾಂದರೆ ಸ್ವಂತ ಆಸ್ತಿ ಇರಬೇಕು, ಇಲ್ಲಾಂದರೆ ಸ್ವಂತ ಮನೆ ಇರಬೇಕು. ಏನೋ ಒಂದು ಇರಬೇಕು ಮನುಷ್ಯನಿಗೆ ಮುಖ್ಯ ಅಂದರೆ. ಒಬ್ಬನಿಗೆ ಗಾಡಿ ಆಸೆ ಇರ್ತದೆ, ಒಬ್ಬನಿಗೆ ಬೈಕ್ ಅಂತಾರೆ, ಒಬ್ಬನಿಗೆ ಬಿಲ್ಡಿಂಗ್ ಬೇಕು, ಅಂತಂಗೆ ಬದುಕಬೇಕು ಅಂತ ಹೇಳ್ತಾರೆ. ಒಬ್ಬರದು ಅವರೇ ನೋಡಿಕೊಂಡ್ರೆ ನಮ್ಮ ಥರ ಬಡವರು ಏನು ಮಾಡಬೇಕು ಸರ್ ಹೇಳಿ? ನಮ್ಮ ಥರ ಬಡವರು ಏನು ಮಾಡಬೇಕು? ನೀವೇ ಯೋಚನೆ ಮಾಡಿ ಸರ್. ನನಗೂ ನಮ್ಮ ತಾಯಿ ಸಾಲ ಮಾಡಿದ್ರು, ಏನು ಮಾಡಿದ್ರು, ಆಟೋ ಕೊಡಿಸಿದ್ರು. ಆ ಆಟೋದಿಂದ ನಾನು ಸ್ಕ್ರಾಪ್ ಎತ್ಕೊಂಡು ಒಂದು 40 ಕಿಲೋಮೀಟ್ರು 30 ಕಿಲೋಮೀಟ್ರ್ ನಾನು ವ್ಯಾಪಾರ ಮಾಡಿಕೊಂಡು ಆ ವ್ಯಾಪಾರ ತಳ್ಕೊಂಡು ಹೆಂಗೋ ಒಂದು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಆ ಜೀವನ ನಡೆಸ್ಕೊಂಡು ಹೋದರೆ ಒಂದು ಫ್ಯೂಚರ್ ಮಾಡಬೇಕಂತ ನನಗೆ ಆಸೆ ಇದೆ. ಹಣ ಇದ್ದರೆ ತಾನೇ ಅವನಿಗೆ ಮನುಷ್ಯನಿಗೆ ಒಂದು ವ್ಯಾಲ್ಯೂಯೇಷನ್, ಒಂದು ಮರ್ಯಾದೆ ಅಂತ. ಆ ಹಣ ಇದ್ದರೆ ತಾನೇ ಮಾತಾಡೋಕ್ಕೆ. ಹಣ ಇಲ್ಲಾಂದರೆ ಎಲ್ಲಿಂದ ಮನುಷ್ಯ ಮಾತಾಡ್ತಾನೆ?
ಊರು ಬಿಟ್ಟು ಊರು ಬಂದಿದ್ದೀವಿ ನಾವು ಇಲ್ಲಿ ಬದುಕಕ್ಕೆ. ನೀರು ಬರಲ್ಲ, ಏನೂ ಬರಲ್ಲ. ನೀರು ಪರಿಸ್ಥಿತಿ ನೋಡಿದ್ರೆ 3 ಗಂಟೆಗೆ ಎದ್ದೇಳಬೇಕು ನೀರಿಗೆ. ಕೈ ತೊಳೆಯೋಕ್ಕೆ ನೀರಿರಲಿಲ್ಲ ಇಲ್ಲಿ ಗಂಗೊನಹಳ್ಳಿಯಲ್ಲಿ. ವಾಟರ್ ಐಡಿ ಸಂಸ್ಥೆಯಿಂದ ಅವ್ರು ನಮಗೆ ನೀರು ನಮ್ಮ ಮನೆವರೆಗೂ ಕೊಳೆ ಹಾಕಿ ನೀರು ಬಿಟ್ಟಿದ್ದಾರೆ. ಆ ನೀರಿಂದ ನಾವು ಉಪಯೋಗಿಸ್ತಿದ್ದೀವಿ. ಆ ನೀರಿಗೆ ನಾವು ತುಂಬ ಯೋಚನೆ ಮಾಡ್ತೀವಿ. ನೀರಿಂದ ಹಿಡ್ದು ನಾವು ಸ್ನಾನ ಮಾಡಿ ಬಟ್ಟೆ ಗಿಟ್ಟೆ ತೊಳ್ದು ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು. ಆ ಸಹಾಯ ಯೋಚನೆ ಮಾಡಿದ್ರೆ ನಾವು ಇವತ್ತು ನಮಗೆ ತುಂಬ ಈ ಗಂಗೊನಹಳ್ಳಿಯಲ್ಲಿ ತುಂಬ ಖುಷಿಯಾಗುತ್ತೆ. ಅವ್ರಿಗೆ ಇನ್ನೊಂದು ಟೈಮ್ ನೋಡಿ ಏನೋ ಒಂದು ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬರ್ತದೆ. ಹೆಂಗೋ ಅವರು ಒಂದು ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸು.